ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾವ ಊರು ತಮ್ಮದು? ನಮ್ದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನವರು. ಏನು ಪ್ರಾಬ್ಲಮ್ ಏನಿತ್ತು ನಿಮಗೆ ಮುಂಚೆ? ಸರ್ ಮೂಲವ್ಯಾಧಿ ಅಂತಂದ್ರೆ ಸರ್ ಪೈಲ್ಸ್ ಪ್ರಾಬ್ಲಮ್. ಇದು ಪ್ರಾಬ್ಲಮ್ ಇತ್ತು. ನಾನು ಮೋಷನ್ ಮಾಡುವಾಗ ರಕ್ತ ಇದು ಬೀಳ್ತಾ ಇತ್ತು. ರಕ್ತ ಬೀಳ್ತಾ ಇತ್ತು. ಓಕೆ, ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತು? ಸರ್ ಇದು ಒಂದು 7 ತಿಂಗಳು ಸರ್. 7 ತಿಂಗಳಿಂದ ಇತ್ತು. ಅವಾಗ ನೀವು ನಮ್ದು ವಿಡಿಯೋಸ್ ನೋಡಿದ್ರಿ. ವಿಡಿಯೋಸ್ ನೋಡಿ ಆಪರೇಷನ್ ಎಲ್ಲ ಬೇಕಾಗಿಲ್ಲ, ಅದಕ್ಕೆ ಮನೆ ಮದ್ದೆ ಮಾಡ್ಕೋಬಹುದು ಅಂತ ಹೇಳಿದ್ದೆ. ಏನನ್ನ ಹೇಳಿದ್ದೆ ನಾನು ಅದರಲ್ಲಿ? ಅದು ಜೀರಿಗೆ ಮತ್ತು ಸೋಪಿನ ಪುಡಿ, ಸೋಪು ಅದನ್ನು ಕೊಟ್ಟುಬಿಟ್ಟು ಒಲೆ ಮೇಲೆ ಬೇಯಿಸಿ ಇದು ಕುಡಿಬೇಕಂತ ಹೇಳಿದ್ರು ಸರ್. ಕುಡಿದಾಗ ಸ್ವಲ್ಪ ಆರಾಮಾಗಿ ಮೋಷನ್ ಆಗ್ತಿತ್ತು. ಅದು ಯಾವ್ದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಅಜೀರ್ಣ ಅಂದ್ರೆ ಜೀರ್ಣಕ್ರಿಯೆ ಕರೆಕ್ಟ್ ಆಗಲಿಲ್ಲ ಅಂತ ಆ ಪ್ರಾಬ್ಲಮ್ ಬರ್ತದ ಅಂತ ಹೇಳಿದ್ರು ಸರ್. ಅದು ತಗೊಂಡಾದ್ರಿಂದ ಆರಾಮಾಗಿದೆ ಸರ್. ಆರಾಮಾಗಿದೆ. ಒಟ್ಟು ನಾವು ಮೊಬೈಲಲ್ಲಿ ಹೇಳಿರೋಂಥ ಮನೆ ಮದ್ದುಗಳನ್ನ ಉಪಯೋಗ ಮಾಡ್ಕೊಂಡೆ ನೀವು ಆರಾಮಾಗಿದ್ದೀರಿ. ಮೂಲವ್ಯಾಧಿ ಕ್ಲಿಯರ್ ಆಗಿದೆ. ಅದ್ರ ಜೊತೆ ಇನ್ನು ಏನೇನೋ ಮನೆ ಪಥ್ಯಗಳನ್ನೆಲ್ಲ ಹೇಳಿದ್ವಿ, ಅದನ್ನೆಲ್ಲ ಫಾಲೋ ಮಾಡಿದ್ದೀರಿ. ಹೌದಲ್ಲ? ಆಪರೇಷನ್ ಮಾಡಿಸ್ಕೊಂಡಿಲ್ಲ, ಯಾವ ಮೆಡಿಸಿನ್ ತಗೊಂಡಿಲ್ಲ, ಬರೀ ಮನೆ ಮದ್ದಲ್ಲೇ ಆರಾಮಾಗಿದೆ. ನಿಜ ಹೇಳ್ತಿದ್ದೀರಿ? ನಿಜನಾ? ಹಂಗಾಗಿ ನಿಮಗೆ ವಿಶ್ವಾಸ ಬಂದು ನಿಮ್ಮ ಫ್ರೆಂಡಿಗೆ ಕರ್ಕೊಂಡ್ ಬಂದಿದ್ದೀರಿ. ಕರೆಕ್ಟ್ ಅಲ್ಲ ಸರ್? ನಿಮಗೆ ಮೂಗಿನ ಸಮಸ್ಯೆ, ರೆಸ್ಪಿರೇಟರಿ ಪ್ರಾಬ್ಲಮ್ಮು, ಮೂಗಲ್ಲಿ ಇಲ್ಲೆಲ್ಲ ಕ್ಯೂ ಕಟ್ಟಿಕೊಂಡಿದೆ ಅಂತ ಹೇಳಿದ್ದಾರೆ. ಆಮೇಲೆ ಮೂಗಿನ ಇದು ಕಂಪ ಸೊಟ್ಟ ಇದೆ ಅಂತ ಹೇಳಿದ್ದಾರೆ. ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಹೌದಲ್ಲ? ನೋಡೋಣ. ನಿಮಗೆ ಮೆಡಿಸಿನ್ಸ್ ಕೊಡ್ತೇವೆ, ಪ್ರಯತ್ನ ಮಾಡೋಣ. ಮೆಡಿಸಿನ್ಸ್ ಎಲ್ಲ ಕ್ಯೂರ್ ಮಾಡಲಿಕ್ಕೆ ಟ್ರೈ ಮಾಡೋಣ ಅಂತೆ. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.